ತಾವು ಸೇವೆಯಲ್ಲಿರಬೇಕಾದ್ರೂ ಒಂದು ಚೂರು ಆ ಮರ್ಡರ್ ಕೇಸು ಅದು ಇದು ಟಾರ್ಚರು ಕೆಲಸಗಳು ಈ ಮಧ್ಯೆ ಆವಾಗಲೋ ಅಥವಾ ನಿವೃತ್ತಿಯ ನಂತರನೋ ಸ್ವಲ್ಪ ಒಂದಿಷ್ಟು ಸಿನಿಮಾ ನೋಡೋದು ಅದೇನೋ ಎಂಟರ್ಟೈನ್ಮೆಂಟಿಗೆ ಅಂತ ನೋಡಿದಾಗ ನಿಮಗೆ ಯಾರು ಹೀರೋ ಹೀರೋಯಿನ್ ಭಾಳ ಇಷ್ಟ ಆಗ್ತಾಯಿದ್ರು? ನಿಜ ಹೇಳಬೇಕಾದ್ರೆ ಅರವಿಂದ್, ನನಗೆ ನಾನು ಚಿಕ್ಕವನಿಂದನೂ ರಾಜ್ಕುಮಾರ್ ಸಿನಿಮಾನೇ ನೋಡಿ ಬೆಳೆದಿದ್ದು. ಡಾಕ್ಟರ್ ರಾಜ್ಕುಮಾರ್ನ ವೀರಕೇಸರಿ, ಬೆಟ್ಟದ ಹುಲಿ, ಹಳೇದು ನೀವು ಇನ್ನೂ ಇನ್ಫ್ಯಾಕ್ಟ್ ಬೇಡರ ಕಣ್ಣಪ್ಪನೂ ನೋಡಿದ್ದೀನಿ 10th. ಬಟ್ ನನಗೆ ಏನಾಯಿತು ಅಂದರೆ ಈ ರಾಜ್ಕುಮಾರ್ನ ಭಾಳ ಇಷ್ಟ ಆಯಿತು, ಕನ್ನಡ ಆ್ಯಕ್ಟ್ರು. ಹಿಂದಿನ ತಮಿಳಲ್ಲಿ ಕಮಲ್ ಹಾಸನ್ ಇಷ್ಟ ಆಯಿತು, ಆಮೇಲೆ ಅಮಿತಾಬ್ ಬಚ್ಚನ್. ಬಟ್ ಬರ್ತಾ ಬರ್ತಾ ನನಗೆ ಈ ರಾಜ್ಕುಮಾರ್ ಇದರಲ್ಲಿ ನನ್ನ ಜೀವನದಲ್ಲಿ ಕೆಲವು ಅಳವಡಿಸ್ಕೊಂಡೆ ಬದುಕಿನ ಪಾಠ. ಸಿಗರೇಟ್ ಸೇದಬಾರ್ದು ನೋಡಿ, ಅವ್ರು ಎಲ್ಲೂ ಸಿಗರೇಟ್ ಸೇದ್ತಾನೆ ಇಲ್ಲ. ಆಮೇಲೆ ದೇಹ ಚೆನ್ನಾಗಿ ಇಟ್ಕೋಬೇಕು, ಎಕ್ಸಸೈಸ್ ಚೆನ್ನಾಗಿ ಮಾಡಬೇಕು, ಆಮೇಲೆ ಯೋಗ, ಆಮೇಲೆ ಖುಷಿಯಾಗಿರೋದು, ಹಾಡು ಹೇಳೋದು ಅವ್ರ ವಯಸ್ಸು ಕಾಲದಲ್ಲೂ. ಬಟ್ ಎಂಥ ದುರಂತ ಅಂದರೆ ಅರವಿಂದ್, ಕೊನೆಗೆ ಅವ್ರು ತೀರ್ಕೊಂಡಾಗ ಅವರ ಪಾರ್ಥಿವ ಶರೀರನ ಆ್ಯಂಬುಲೆನ್ಸ್ ಇಟ್ಕೊಂಡು ನಾನು ನಮ್ಮ ಸಾರಾ ಗೋವಿಂದು ಕೊನೆಗೆ ತೊಗೊಂಡೋಗಿದ್ದಾಗ ನನಗೆ ಕಣ್ಣಲ್ಲಿ ಭಾಳ ಹತ್ತಿದ್ದೆ. ನಾನು ಆಗ ನೆನೆಸ್ಕೊಂಡು ಯೂನಿಫಾರ್ಮಲ್ಲೇ ನನ್ನ ಒಂದು ಬದುಕಿನ ಒಂದು ಹೀರೋ ಅವ್ರ ಬಾಡಿ ತೊಗೊಂಡು ಹೋಗೋಂಥ ಒಂದು ಕೆಲಸ ನನ್ನ ಕೈಲಿ ಬಂದುಬಿಡ್ತಲ್ಲಪ್ಪ ಅಂತ. ಆಮೇಲೆ ಭಾಳ ಏಟ್ ತಿಂದ್ವಿ, ಭಾಳ ಕಲ್ಲು ಹೊಡೆದ್ರು ನಮಗೆ. ಕೊನೆಗೆ ನನ್ನ ನೇಮ್ ಪ್ಲೇಟ್ ನೋಡಿ ಇವ್ರು ಅಶೋಕ್ ಕುಮಾರಪ್ಪ ಒಳ್ಳೆಯವರು ಅಂತ ಕಲ್ಲು ಹೊಡೆಯೋದು ಬಿಟ್ಟರು. ಸೊ ನಾನು ಆಗಾಗ ನೇಮ್ ಪ್ಲೇಟ್ ನೋಡ್ಕೊಳ್ತಿದ್ದೆ, ಎಲ್ಲ ಬಿದ್ದೋಗ್ಬಿಟ್ರೆ ಕಷ್ಟ ಅಂತ. ಸೊ ಇವೆಲ್ಲ ನಾವು ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಯಾರು ಹೀರೋಯಿನ್ ನನ್ನ ಹೆಂಡ್ತಿನೇ. ಇದು ಯಾರಿಗೆ ಹೇಳಿರಲಿಲ್ಲ? ಇಲ್ಲ, ನನ್ನ ಹೆಂಡತಿ ಬಗ್ಗೆ ಹೇಳಿದಾರೆ ಅರವಿಂದ್, ನಾನು ಇವತ್ತೇನಾದರೂ ಯಶಸ್ಸು ಕಂಡಿದ್ರೆ ಅದರಲ್ಲಿ ಸಿಂಹಪಾಲು ಒಂದು ನಮ್ಮ ತಾಯಿದು, ನನ್ನ ಹುಟ್ಟಿಸಿದ್ದ ತಾಯಿ. ಎರಡನೇದು ಕೆಲಸ ಸಿಕ್ಕಿದ ಮೇಲೆ ನಾನು ಮದುವೆ ಆದಮೇಲೆ ನನ್ನ ಸ್ಟಾರೇ ಚೇಂಜ್ ಆಗಿಬಿಡ್ತು. ಇನ್ ಎವ್ರಿ ಮ್ಯಾನ್ಸ್ ಸಕ್ಸಸ್ ದರ್ ಈಸ್ ಎ ವುಮನ್ ಬಿಹೈಂಡ್ ಅಂತಾರಲ್ಲ. ಇವತ್ತು ನೋಡಿ, ನಾನು ಬೆಳಗ್ಗೆ ಏನು ಬಟ್ಟೆ ಹಾಕಬೇಕು ನನ್ನ ಹೆಂಡ್ತಿನೇ ಹೇಳೋದು. ಆಮೇಲೆ ಅವ್ರಿಗೆ ಗೊತ್ತು ಇವಾಗ ನಾನು ನೋಡಿ ಫೋನಲ್ಲಿ ಎಷ್ಟು ಫೋನ್ ಬಂದಿರುತ್ತೆ ಅಂತ. ಬಟ್ ಶಿ ಈಸ್ ನಾಟ್ ಎ ವೈಫ್ ಟುಡೇ, ಶಿ ಈಸ್ ಮೈ ಮದರ್. ಶಿ ಟೇಕ್ಸ್ ದಟ್ ಮಚ್ ಆಫ್ ಕೇರ್. ಅದರಿಂದ ಶಿ ಈಸ್ ಮೈ ಹೀರೋಯಿನ್. ಇಲಾಖೆಗೆ ಬರೋಕ್ಕಿಂತ ಮುಂಚೆ ಮದುವೆ ಆಗಿದ್ದ? ಇಲ್ಲ, ಇಲಾಖೆಗೆ ಬಂದ ಮೇಲೆ ಇಲ್ಲ ಮದುವೆ ಆಗಿದೆ. ಓಕೆ. ಕುಟುಂಬದ ನಿರ್ವಹಣೆಯಲ್ಲಿ ನಿಮ್ಮ ಪಾತ್ರಕ್ಕೆ ನೀವೊಬ್ಬರೇ ಹೊಣೆ ಹೊರ್ತಿದ್ರಾ ಹೇಗೆ? ಇಲ್ಲ, ಟೋಟಲಿ ನನ್ನ ವೈಫ್. ನಾನು ಡ್ಯೂಟಿಲಿ ಹೊರಗಡೆ ಹೋಗ್ತಿದ್ದರೆ ಮಕ್ಕಳನ್ನ ನಾನು ನೋಡಿ, ಅವರು ಐ ಟ್ರೈನ್ಡರ್ ಫಾರ್ ವಿಡೋಡ್ ವೆನ್ ಐ ವಾಸ್ ವರ್ಕಿಂಗ್ ಇನ್ ವೀರಪ್ಪನ್. ಇದು ಅವ್ರು 2 ವೀಲರ್ ಕಲಿಸಿ, 4 ವೀಲರ್ ಕಲಿಸಿ, ಲೈಸೆನ್ಸ್ ಮಾಡಿಸಿ. ಯಾಕೆಂದರೆ ಮನುಷ್ಯನಿಗೆ ಮೂಮೆಂಟ್ಸ್ ಭಾಳ ಇಂಪಾರ್ಟೆಂಟು, ಅರ್ಥ ಆಯ್ತಾ? ಸೊ ಸ್ಕೂಲಿಗೆ ಕರ್ಕೊಂಡೋಗೋದು ಬರೋದು, ಕೊನೆ ಕಾಲೇಜ್ ಎಂಡ್ವರೆಗೂ ಶಿ ಈಸ್ ಟು ಡ್ರಾಪ್ ದೆಮ್ ಆ್ಯಂಡ್ ಬ್ರಿಂಗ್ ದೆಮ್ ಬ್ಯಾಕ್. ಆಮೇಲೆ ಅವ್ರ ವಿದ್ಯಾಭ್ಯಾಸ, ಸ್ಪೋರ್ಟ್ಸು. ಇವತ್ತು ಮಕ್ಕಳು ಒಂದು ಸ್ಟೇಜಿಗೆ ಬಂದಿದ್ದಾರೆ ಅಂದರೆ ಅದರಲ್ಲಿ ಮೇಯ್ನ್ ರೋಲ್ ನನ್ನ ಮಿಸ್ಸಸ್. ನಿಮ್ಮ ಸಂಬಳ ಎಲ್ಲ ಯಾರಿಗೆ ಕೊಡ್ತಿದ್ರಿ ಸರ್? ನಾನು ನನ್ನ ಮಿಸ್ಸಸ್ ಕೈಗೆ ಕೊಡ್ತೀನಿ. ಆಮೇಲೆ ಶಿ ಸ್ಟಾರ್ಟೆಡ್ ಅರ್ನಿಂಗ್ ಫ್ರಮ್ 92. ಶಿ ಸ್ಟಾರ್ಟೆಡ್ ಅರ್ನಿಂಗ್ ವಿತ್ 2 employees and she had 800 employees. And her earning was 4 to 5 times than me. I could not reach near to her. ಈಗ ಮಕ್ಕಳೆಲ್ಲ ಹೇಗೆ, ಏನು ಮಾಡ್ತಿದ್ದಾರೆ? ಮಗಳು ಮದುವೆ ಆಗಿ 21 ವರ್ಷ ಆಯಿತು. ಅವಳಿಗೆ 2 ಮೊಮ್ಮಕ್ಕಳಿದ್ದಾರೆ. ಶಿ ಸೆಟಲ್ಡ್ ಇನ್ ಆಸ್ಟ್ರೇಲಿಯಾ, ಸಿಡ್ನಿ ಹತ್ರ ನ್ಯೂ ಕ್ಯಾಸಲ್ ಅಂತ. ನಮ್ಮ ಅಳಿಯ ಡಾಕ್ಟರ್ ಆಗಿದ್ದಾರೆ ಅಲ್ಲಿ. ಶಿ ಓನ್ಸ್ ಎ ಹಾಸ್ಪಿಟಲ್ ದೇ. I have visited 10 times Australia. So from Japan to New Zealand I have traveled. ಈ ಕಡೆ ಯುರೋಪ್ ಫುಲ್ US ಇದು ಮಾಡಿದ್ದೀನಿ. ಅದೆಲ್ಲ ನಮ್ಮ ಮಿಸ್ಸಸ್ ಅರ್ನಿಂಗಲ್ಲಿ ಹೋಗಿದ್ದು ನಾನು. ಆಮೇಲೆ ಮಗನೂ ಆರ್ಕಿಟೆಕ್ಟ್ ಓದ್ಕೊಂಡು ಬಂದ ಮೆಲ್ಬರ್ನಲ್ಲಿ. ಆಮೇಲೆ ಮದುವೆ ಆಗಿದ್ದಾನೆ. ನನ್ನ ಸರ್ಜನ್ ಡಾಕ್ಟ್ರು ಸೆಂಟ್ ಜಾನ್ಸಲ್ಲಿ. ಸೊ ಹ್ಯಾಪಿಲಿ ಸೆಟಲ್ಡ್. ಓಕೆ. ಎಲ್ಲರೂ ಅವರವರ ಇದರಲ್ಲಿ ಇದ್ದಾರೆ, ರೋಲಲ್ಲಿದ್ದಾರೆ. ನಾನು ನನ್ನ ಮಿಸ್ಸಸ್ ಆರಾಮಾಗಿ ಏನು ತೊಂದರೆ ಇಲ್ಲದೆ ಇದ್ದೀವಿ. ಬಟ್ ಐ ಆಮ್ ಎ ಸೆಲ್ಫ್ ಮೇಡ್ ಮ್ಯಾನ್. ಯಾರು ನನಗೆ ನಾನು ಇವನಿಗೆ ಕೆಲಸ ಕೊಟ್ಟೆ, ನಾನು ಇವನಿಗೆ ಇದು ಕೊಟ್ಟೆ, ಏನು ಪ್ರಮೋಷನ್ ಕೊಟ್ಟೆ ಅನ್ನೋಂಗಿಲ್ಲ. ಐ ಅರ್ನ್ಡ್, ಹಾರ್ಡ್ ವರ್ಕ್ ಮಾಡಿ. ನನಗೆ ಜಾತಿ ಹಿನ್ನೆಲೆ ಇಲ್ಲದಿದ್ದರು, ಪೊಲಿಟಿಕಲ್ ಹಿನ್ನೆಲೆ ಇದ್ದಿದ್ದರು, ನಂದು ಸೆಲ್ಫ್ ಮೇಡ್ ಮ್ಯಾನ್ ನಾನು. ನೀವು ಇಲಾಖೆಯಲ್ಲಿ ನಿಮ್ಮಿಂದ ತಿದ್ದಿಕೊಂಡು ನಡೆದವರು
ಸದ್ಬುದ್ಧಿ ಇಟ್ಕೊಂಡು ಒಳ್ಳೆಯ ದಾರಿಲಿ ಹೋಗ್ತಿರ್ತಕ್ಕಂಥವ್ರ ಲಿಸ್ಟ್ ಏನಾರು ಇದೆಯಾ ನಿಮಗೆ? ಇದೆ. ನಾನು ನನ್ನ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಬರ್ತಿದ್ರಲ್ಲ, ನಮ್ಮ ಪ್ರೊಬೇಷನರಿ ಅವರು ಮುಗ್ಧರಾಗಿ ಬರ್ತಾರೆ. ಅವ್ರಿಗೆ ಕೆಪಾಸಿಟಿ ಇರುತ್ತೆ, ಬಟ್ ಪೊಲೀಸಿನ ಬದುಕು ಬೇರೆ, ವೃತ್ತಿ ಜೀವನ ಬೇರೆ, ಬದುಕು ಬೇರೆ, ಪ್ರೊಫೆಷನ್ ಬೇರೆ, ಪ್ರೈವೇಟ್ ಲೈಫ್ ಬೇರೆ. ಭಾಳಷ್ಟು ಜನ ನೋಡಿ ನೀವು ಪ್ರೊಫೆಷನಲ್ಲಿ ನಂಬರ್ 1 ಇರ್ತಾರೆ, ಫ್ಯಾಮಿಲಿ ವೈಸ್ ಫೇಲ್ಡ್. ಎಕ್ಸಾಂಪಲ್ ನೋಡಿ, DG ಕಿಲ್ಡ್ ಬೈ ಈಸ್ ಓನ್ ವೈಫ್. ಇನ್ನೊಬ್ಬರು DG ಹಾನೆಸ್ಟ್ ಟು ದ ಕೋರ್. ಹಾನೆಸ್ಟ್ ಅನ್ನೋದು ಅವರಂತ ಹಾನೆಸ್ಟೇ ಇರಲಿಕ್ಕಿಲ್ಲ. ವೆನ್ ಈ ಡೈಡ್ 4 ಜನ ಅವ್ರನ್ನ ಎತ್ತಕ್ಕಿರಲಿಲ್ಲ, 3 ಜನ ಇದ್ದಿದ್ದು, ಡ್ರೈವರ್ನ ಕರ್ಕೊಂಡ್ರು. ಇದು ನೋಡಿದ್ದೀನಿ ನಾನು. ಅಂದರೆ ಈ ವೃತ್ತಿ ಜೀವನಕ್ಕೂ ಬದುಕಿಗೂ ಭಾಳ, ಯಾವಾಗ ಬದುಕು ಗೊತ್ತಾಗುತ್ತೆ, ನಿವೃತ್ತಿ ಆದಾಗ ಗೊತ್ತಾಗುತ್ತೆ ಬದುಕು. ನಾವು ರಸ್ತೆನಲ್ಲಿ ಹೋಗೋವಾಗ ಜನ ನಮ್ಮನ್ನು ಚೀತು ಅನ್ನಬಾರ್ದು. ನಮ್ಮನ್ನು ನೋಡಿ ಗುರುತಿಸಿದ್ರೇ ಅದು ಸಂತೋಷ. ಅದಕ್ಕೆ ಒಳ್ಳೆ ಕೆಲಸ ಮಾಡಲೇಬೇಕು ಅರವಿಂದ್. ಒಬ್ಬ ಪೊಲೀಸ್ ಅಧಿಕಾರಿ ಹೇಗೆ ಅಂತ ಹೇಳಿದ್ರೆ, ಒಳ್ಳೆತನ ಇದ್ದರೆ ಮಾನವೀಯತೆ, ಕರುಣೆ ಮತ್ತು ವಿಷನ್ ಇರಬೇಕು. ಆಮೇಲೆ ಬಡವರಿಗೆ ಭಾಳಷ್ಟು ಒಳ್ಳೇದು ಮಾಡ್ಬೋದು. ಇದನ್ನು ನಾನು ಭಾಳಷ್ಟು ನನ್ನ ಜೊತೆ ಬಂದವ್ರಿಗೆ ಕಲಿಸಿದ್ದೀನಿ. ಮತ್ತು ಏನೋ ರಿವಾರ್ಡ್ ಬಂದಾಗ, ಒಳ್ಳೆ ರಿವಾರ್ಡ್ ಬಂದಾಗ ನಾನು ಸಬ್ ಇನ್ಸ್ಪೆಕ್ಟರ್ಗಳಿಗೆ, ನಿನ್ನ ಮನೇಲಿ ಫ್ರಿಡ್ಜ್ ಇದೆಯಾ, ಆ ಹೊಸ್ದಾಗಿ ಸೇರಿರ್ತಾರಲ್ಲ, ಇಲ್ಲ ಅಂದ ತಕ್ಷಣ ಒಂದು ಫ್ರಿಡ್ಜ್ ಕೊಡಿಸ್ತಾ ಇದ್ದೆ. ಆ ಫಂಕ್ಷನ್ಸಲ್ಲಿ ಅವ್ರ ಮಿಸ್ಸಸ್ ಬಂದು ನನಗೆ ಥ್ಯಾಂಕ್ಸ್ ಹೇಳೋರು, ಸರ್ ನೀವು ಫ್ರಿಡ್ಜ್ ಕೊಡಿಸಿದ್ರಂತೆ. ಹೀಗೆ ನಾವು ನಮ್ಮ ಯಂಗ್ಸ್ಟರ್ಸ್ನ ಬೆಳೆಸಬೇಕು. ಲೀಡರ್ ಅನ್ನೋರು ಇರ್ತಾರಲ್ಲ, ತಾನೇ ಬೆಳೆಯೋದಲ್ಲ, ತಾನೇ ಬೆಳೆದವನು ಲೀಡರ್ ಆಗಲ್ಲ. ತನ್ನ ಸುತ್ತಮುತ್ತ ಇದ್ದವ್ರನ್ನೂ ಬೆಳೆಸಬೇಕು, ಅವರಿಗೆ ಬುದ್ಧಿ ಹೇಳಬೇಕು, ತಿದ್ದಬೇಕು. ನಾನು ಟ್ರೈನಿಂಗ್ನಲ್ಲಿ ಇದ್ದಾಗ ಬರೀ ಪಾಠ ಹೇಳಲಿಲ್ಲ, ನಾನು ಬದುಕಿನ ಪಾಠ ಕಲಿಸಿದ್ದೀನಿ ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳಿಗೆ. ನೋಡ, ಹೀಗಿದೆ ಬದುಕು. ನೀವು ನನಗೆ ನಮ್ಮ ಪ್ರಿನ್ಸಿಪಾಲ್ ಹೇಳಿದರು, 3 Ws ಆರ್ ಯುವರ್ ಎನಿಮೀಸ್: ವುಮನ್, ವೈನ್ ಆ್ಯಂಡ್ ವೆಲ್ತ್. ಈ ನಿಮ್ಮನ್ನು ಪೊಲೀಸ್ ಅಧಿಕಾರನ ಹಾಳು ಮಾಡೋದು ಈ 3 Ws ಪ್ರೊಫೆಷನ್ನಲ್ಲಿ ಅಂತ. ಅದು ನಾನು ಎಲ್ಲರಿಗೂ ಕಲಿಸಿದ್ದೆ. ನೋಡಪ್ಪ, ಅದಕ್ಕೆ ಬೇಗ ಮದುವೆ ಆಗಿಬಿಡಿ, ಒಂದು ಮೂಗುದಾರ ಇರುತ್ತೆ ಮನೆಯಲ್ಲಿ. ಇವೆಲ್ಲ ಬದುಕಿನ ಪಾಠ ಭಾಳ ಇಂಪಾರ್ಟೆಂಟ್. ಅಧಿಕಾರಿಗಳ ಮೇಲಿನ ಒತ್ತಡ ಕುಟುಂಬದವರೆಗೂ ಬಂದುಬಿಟ್ರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಕ್ಕೆ ಸಂಜೆ ಒಬ್ಬರು ಇನ್ಸ್ಪೆಕ್ಟ್ರು ಅವರೇ ಶೂಟ್ ಮಾಡ್ಕೊಂಡಿರೋದು ಮನೆಯಲ್ಲಿ, ರಾಜನಗುಂಟೆಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅವರೇ ಶೂಟ್ ಮಾಡ್ಕೊಂಡಿರೋದು. ಹೀಗೆ ಬೇಕಾದಷ್ಟು ಉದಾಹರಣೆಗಳಿದಾವಲ್ಲ ಸರ್. ನೋಡಿ ಅರವಿಂದ್, ಒಬ್ಬ ಪೊಲೀಸ್ ಅಧಿಕಾರಿಗೆ ಅಗಾಧವಾದ ಧೈರ್ಯ ಇರಬೇಕು. ಧೈರ್ಯ ಅಂದರೆ ಏನು ಕಷ್ಟ ಬಂದರೂ ಎದೆಗುಂದಬಾರ್ದು. ನೋಡಿ, ನನಗೆ ಫಸ್ಟ್ ಎನ್ಕೌಂಟ್ರ್ ಮಾಡಿದಾಗ 1989ರಲ್ಲಿ ಇನ್ನೂ ಅಷ್ಟೊಂದು ಬದುಕಿನ ಪಾಠ ನನಗೆ ಇದಾಗಿರಲಿಲ್ಲ. ಹಣ ಇರಲಿಲ್ಲ, ನಮ್ಮ ಮಿಸ್ಸಸ್ ಇನ್ನೂ ಕೆಲಸ ಮಾಡ್ತಿರಲಿಲ್ಲ, ಮತ್ತು ಒಂದು ಕ್ವಾರ್ಟರ್ಸಲ್ಲಿದ್ದೆ, ಮಕ್ಕಳೆಲ್ಲ ಚಿಕ್ಕವರು. ನನ್ನ ಮೇಲೆ ಜಯರಾಜ್ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟ. ನಾನು ಅಕ್ಯೂಸ್ 1 10 ಜನಕ್ಕೆ ಫಿಕ್ಸ್ ಮಾಡಿಬಿಟ್ಟ. ನಾನು ಅಕ್ಯೂಸ್ 1. ಆ ಕೇಸು CBI ಹೋಗ್ಬಿಡ್ತು. CBI ಹೋಗಿದ್ದು ನನಗೆ ಭಯ ಇರಲಿಲ್ಲ, ಬಟ್ CBI ಅಧಿಕಾರಿ DYSPಗೂ ನನಗೂ ಮುಷ್ಟಿ ಬಿದ್ದಾಗ್ಬಿಟ್ಟಿತ್ತು ಕೋರ್ಟ್ನಲ್ಲಿ, ಇನ್ನೊಂದು ರಶೀದ್ ಕೇಸ್ನಲ್ಲಿ. ಸೊ ಅವನೇನು ಹೇಳ್ದ, ಆ DYSP ಏನು ಹೇಳ್ದ, ಅವ್ರು ಇತ್ತೀಚೆಗೆ ತೀರ್ಕೊಂಡ್ರು, ತಮಿಳ್ನಾಡು CBI ಆಫೀಸರು. ಅಶೋಕ್ ಕುಮಾರ್ ಹ್ಯಾಂಡ್ ಕಫ್ ಹಾಕಿ ಲೀಡಿಂಗ್ ಚೆನ್ನ ಹೇಳ್ಕೊಂಬರ್ತೀನಿ ರಸ್ತೆಯಲ್ಲಿ ಅಂತ ಎದುರಿಸಿದ್ರು. ಆದರೂ ಎದುರಲಿಲ್ಲ. ನೋಡಿ, ಬೇರೆಯವರಾದರೂ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡೋರು ಅರವಿಂದ್. ನೋಡಿ, ಪ್ರತಿಯೊಂದು ಕಷ್ಟ ಬಂದಾಗ ಅದಕ್ಕೊಂದು ಯಾವುದೋ ಒಂದು ಇದಿರುತ್ತೆ, ಸೋರ್ಸ್ ಇರುತ್ತೆ, ರಿಸೋರ್ಸ್. ಅದನ್ನು ನಾವು ಕಂಡುಕೊಳ್ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೆ 3 ಜನ ಭಾಳ ಒಳ್ಳೆ ಪರ್ಸನ್ಸ್ ಗೊತ್ತಿರಬೇಕು. ಒಂದು ಒಳ್ಳೆ ಅಡ್ವೊಕೇಟು, ಒಳ್ಳೆ ಡಾಕ್ಟ್ರು, ಮತ್ತು ಒಳ್ಳೆ ಪೊಲೀಸ್ ಅಧಿಕಾರಿ. ಈ 3 ಜನ ಫ್ರೆಂಡ್ಸ್ ಇರಬೇಕು. ಕಷ್ಟ ಬಂದಾಗ ನೋಡಿ, ಅವ್ರ ಹತ್ರ ಹೇಳ್ಕೊಂಡ್ರೆ ಒಬ್ಬರಲ್ಲ ಒಬ್ಬರು ನಿಮಗೆ ಸಹಾಯ ಮಾಡ್ತಾರೆ. ಕೆಲವರಿಗೆ ಒಂದು ಇದು ಬಂದ್ಬಿಡುತ್ತೆ, ಕಾಯಿಲೆ ಬಂದ್ಬಿಡುತ್ತೆ, ಸಣ್ಣ ಕಾಯಿಲೆ, ಏನೋ ಭಯ ಬಂದ್ಬಿಡುತ್ತೆ, ಬಟ್ ಒಳ್ಳೆ ಡಾಕ್ಟ್ರ್ ಇದ್ದರೆ ಸಾಲ್ವ್ ಮಾಡ್ಕೋಬೋದು. ನನಗೆ ಬಂದಿರೋ ಮರ್ಡರ್ ಕೇಸು ಅಕ್ಯೂಸ್ 1 CBI ಕೇಸು, ನಮ್ಮ ಸಂತೋಷ್ ಹೆಗ್ಡೆ ಅವರು ಅವಾಗ ಹೈಕೋರ್ಟ್ ಲಾಯರ್ ಅವರು, ಅವ್ರದ್ದು ನಮ್ಮ ಇದರಲ್ಲಿ ಲ್ಯಾವಲ್ ರೋಡಲ್ಲಿ ಆಫೀಸ್ ಇತ್ತು. ಹೋಗಿ ಅವ್ರ ಹತ್ರ ಹೇಳ್ಕೊಂಡಕ್ಕೆ ₹1 ಫೀಸ್ ತೊಗೊಳ್ಳದೆ ನನ್ನ ಹೈಕೋರ್ಟಲ್ಲಿ ಉಳಿಸಿದ್ರು ಅವರು. ಹಾಗೆ ಪ್ರತಿಯೊಂದು ನೋಡಿ, ಕೆಲವರು ನೀವು ಹೇಳಿದ್ರೆ ಶೂಟ್ ಮಾಡ್ಕೊಳ್ಬಾರ್ದು. ಈಗ ನಮಗಿಂತ ಕಷ್ಟದ ಕೇಸ್ ಇದೆಯಾ, ಹಾಗೆ ನೋಡಿದ್ರೆ ನೋಡಿ, ನಾವು ಎಷ್ಟೋ ಸರಿ ಶೂಟ್ ಮಾಡ್ಕೋಬೇಕಾಯ್ತು. ಧೈರ್ಯವಾಗಿ ಪ್ರತಿಯೊಂದು ಕ್ರೈಮ್, ಕೆಲವರು ಪಾಪ ನೋಡಿ, ಕೆಲವು ಪೊಲೀಸ್ ಅಧಿಕಾರಿ ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ ಅರವಿಂದ್. ನಾವು ಅವ್ರಿಗೆಲ್ಲ ಎಷ್ಟು ಧೈರ್ಯ ತುಂಬಿದ್ದೀವಿ ಅಂದರೆ ಸಪೋರ್ಟ್ ಮಾಡಿ ಅವ್ರು ಉಳಿದಿದ್ದಾರೆ ಇವತ್ತು. ಒಬ್ಬರು ಆಫೀಸರ್ ನನಗೆ ಇವತ್ತು ನೆನಪಿದೆ, ಸೆಂಟ್ರಲ್ ಜೈಲಲ್ಲಿ ನಾವು ಮಧ್ಯಾಹ್ನ ನಾನು ಶಿವರಾಮ್ ಊಟ ತೊಗೊಂಡೋಗಿ ಕೊಡ್ತಿದ್ವಿ. ನನ್ನ ಕೈ ಹೇಳಿದ್ರು ಅವರು, ಅಶೋಕ್, ನೀನು ಇಲ್ಲ ಅಂದರೆ ನಾನು
ಸುಸೈಡ್ ಮಾಡ್ಕೊಂಡ್ಬಿಡ್ತಿದ್ದ ಮಾರಾಯ ಅಂತ. ಅದಕ್ಕೆ ಜೀವನದಲ್ಲಿ ಯಾವಾಗಲೂ ಕಷ್ಟದಲ್ಲಿರೋನ್ನ ಸಹಾಯ ಮಾಡಬೇಕು ಅವ್ರಿಗೆ. ಎಸ್ ಎಸ್ ಭಾಳ ಅದು ಇಲಾಖೆಯಲ್ಲಿ ಅಧಿಕಾರಿಗಳೆಲ್ಲ ಬರಬಹುದು. ಹೌದು ಹೌದು, ನನಗೂ ಅಂತ ಒಳ್ಳೆ ಅಧಿಕಾರಿಗಳು ಇದ್ದರು, ಇದ್ದಾರೆ ಸಹಾಯ ಮಾಡೋರು ಇದ್ದರು. ಇದ್ದಾರೆ, ಇವತ್ತಿಗೂ ಇದ್ದಾರೆ. ಹೌದು ಹೌದು. ಈಗ ಒಂದು ಸ್ವಲ್ಪ ಇತ್ತೀಚಿನ ಪ್ರಕರಣ ನೋಡಿದಾಗ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತ ನೋಡಿದಾಗ, ದರ್ಶನ್ ಪ್ರಕರಣಕ್ಕೆ ವಿಚಾರಕ್ಕೆ ಬಂದರೆ ಏನು ಹೇಳ್ಬೋದು ನೀವು, ಒಬ್ಬರು ನಿವೃತ್ತ ಅಧಿಕಾರಿ ಆಗಿದ್ದನ್ನೆಲ್ಲ ನೋಡಿ? ಇನ್ಫ್ಯಾಕ್ಟ್ ದರ್ಶನ್ ನಾನು ಅವರ ಅಭಿಮಾನಿನೇ. ಅವ್ರದ್ದು ಒಂದು ಒಳ್ಳೆ ಕಣ್ಣು ಬರದೇ ಇರೋದು ಒಂದು ಸಿನಿಮಾ ಮಾಡಿದ್ದಾರೆ, ನಾನು 2 ಸರಿ ನೋಡಿದ್ದೇನೆ ಆ ಸಿನಿಮಾನ. ಅದು ಮಲಯಾಳಮಲ್ಲಿ ಫಸ್ಟ್ ಬಂತು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಟರ್. ಆಮೇಲೆ ಭಾಳ ಕಷ್ಟದಿಂದ ಮೇಲೆ ಬಂದಿರೋ ವ್ಯಕ್ತಿ ಇದ್ದು, ಅವ್ರ ತಂದೆ ಸಿನಿಮಾದಲ್ಲಿ ಇದ್ರೂ. ಬಟ್ ನೋಡಿ ಅವರ ಒಂದು ಫ್ರೆಂಡ್ಸ್ ಸರ್ಕಲಿಂದ ಕೆಟ್ಟೋಗ್ಬಿಟ್ರು ಅವರು. ಸ್ನೇಹ. ಆಮೇಲೆ ಅವರ ಕೆಲವು ತಗೊಂಡ ಇದು ಏನು ಹೇಳೋದು ನಿರ್ಧಾರಗಳು ಅವ್ರನ್ನ ಈ ಕಷ್ಟಕ್ಕೆ ತಳ್ತು. ನನ್ನ ಒಬ್ಬ ಪೊಲೀಸ್ ಅಧಿಕಾರಿಗೆ ಅವ್ರಿಗೆ ಹೇಳೋದೇನೆಂದರೆ, ಎದೆಗುಂದಬಾರ್ದು, ಅವರು ಎದೆಗುಂದಬಾರ್ದು, ಆಗೋಗಿದೆ, ತಪ್ಪಾಗೋಗಿದೆ. ಅದನ್ನು ಇವಾಗ ಯಾರು ತಪ್ಪು ಏನು ಅಂತ ನಾವು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗಬಾರ್ದು. ಅವ್ರ ಭವಿಷ್ಯ ಭಾಳ ಇಂಪಾರ್ಟೆಂಟು. ನೋಡಿ, ಅವರು ಈಗ 2ನೇ ಸರಿ ಜೈಲಿಗೆ ಹೋಗಿದ್ದು ಅವ್ರಿಗೆ ತೊಗೊಂಡಿರೋ ನಿರ್ಧಾರ ಮತ್ತು ಅವ್ರ ನಡತೆಯಿಂದ ಹೋದರು. ಎಸ್, ಎಕ್ಸಾಕ್ಟ್ಲಿ. ಅವರು ಸ್ವಲ್ಪ ತಗ್ಗಿ ಬಗ್ಗಿ ಸ್ವಲ್ಪ ಸಮಾಧಾನದ ಸಿನಿಮಾ ಮುಖ್ಯ ಅಲ್ಲ, ಬದುಕು ಮುಖ್ಯ ಈಗ ಅವ್ರಿಗೆ. ಎಕ್ಸಾಕ್ಟ್ಲಿ. ಪಾಪ ಅವ್ರ ಮಿಸ್ಸಸ್ ಅಷ್ಟು ಒದ್ದಾಡ್ತಾ ಇದ್ದಾರೆ, ಅವ್ರ ತಾಯಿ ಇದ್ದಾರೆ, ಅವ್ರ ತಾಯಿನೂ ಕಷ್ಟಪಡ್ತಿದ್ದಾರೆ. ಈಗ ಅವರು ಸ್ವಲ್ಪ ಒಳ್ಳೆ ಅಡ್ವೊಕೇಟ್ ಇಟ್ಕೊಂಡು ಗೆಲ್ಬೋದು, ಕೇಸನ್ನು ಗೆದ್ದು ಹೊರಗಡೆ ಬರ್ಬೋದು.